ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ಅದರ ವಿಡಿಯೋದ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ, ತಾವುಗಳು ನೋಡಬಹುದು ಅಂತ ಹೇಳ್ತಾ ದಯಮಾಡಿ ತಾವು ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬನ್ನು ಅವಶ್ಯವಾಗಿ ಮಾಡಿಕೊಳ್ಳಿ. ನೋಡೋಣ ಪ್ರಶ್ನೋತ್ತರಗಳನ್ನು. ಅಭ್ಯಾಸ ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ ಇತ್ತು, ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು? ಉತ್ತರ, ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರು, ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರು ಆಗಿರಬೇಕು. ಪ್ರಶ್ನೆ 2. ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು? ಉತ್ತರ, ರಾಜನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡತಕ್ಕ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಮುಂದಿನ ಪ್ರಶ್ನೆ, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು? ಉತ್ತರ, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತ. 4ನೇ ಪ್ರಶ್ನೆ, ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು? ಉತ್ತರ, ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲನು. 5ನೇ ಪ್ರಶ್ನೆ, ಜನರು ಅರಸನನ್ನು ಹೇಗೆ ತಿರಸ್ಕರಿಸಬಹುದು? ಉತ್ತರ, ಬಲಾತ್ಕಾರದಿಂದ ಕೆಲಸ ಮಾಡಿಸಿಕೊಂಡು ಶೋಷಿಸುವ ಯಜಮಾನರನ್ನು ದ್ವೇಷಿಸುವ ಆಳುಗಳಂತೆ ಜನರು ಅರಸನನ್ನು ತಿರಸ್ಕರಿಸಬಹುದು. 6ನೇ ಪ್ರಶ್ನೆ, ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು? ಉತ್ತರ, ದೇಶಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು. ಪ್ರಶ್ನೆ 7, ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ಉತ್ತರ, ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷವೆಂದು ರಾಮನು ಹೇಳುತ್ತಾನೆ. ಮುಂದಿನ ಪ್ರಶ್ನೆ ಮುಖ್ಯ ಪ್ರಶ್ನೆ 2. ಕೊಟ್ಟಿರೋ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ ಇತ್ತು, ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂಬುದು ರಾಮನ ಅಭಿಪ್ರಾಯ. ಉತ್ತರ, ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆಯೇ ಜಯಕ್ಕೆ ಮೂಲ ಕಾರಣ. ಅಮಾತ್ಯರು ಆ ಮಂತ್ರಾಲೋಚನೆಯನ್ನು ಗೌಪ್ಯವಾಗಿಡಬೇಕು. ಮಂತ್ರಾಲೋಚನೆಯ ಬಗೆಗಿನ ನಿರ್ಣಯವನ್ನು ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನು ವೃಥಾ ಸೇರಿಸಿ ಚರ್ಚಿಸದೆ ನಿರ್ಣಯಕ್ಕೆ ಬರಬಾರದು. ಕಾರ್ಯರೂಪಕ್ಕೆ ಬರುವುದಕ್ಕೆ ಮುಂಚೆಯೇ ರಾಷ್ಟ್ರದಲ್ಲಿ ಬಹಿರಂಗಪಡಿಸದೆ ಬಹುಫಲ ಕೊಡುವ ಕಾರ್ಯವನ್ನು ತಡಮಾಡದೆ ಆಚರಣೆಗೆ ತಂದು ಪೂರ್ಣಗೊಳಿಸಬೇಕು ಎಂದು ರಾಮನ ಅಭಿಪ್ರಾಯ. ಮುಂದಿನ ಪ್ರಶ್ನೆ 2. ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು? ಉತ್ತರ, ಅಧಿಕಾರದಲ್ಲಿ ಶ್ರೇಷ್ಠರಾಗಿರಬೇಕು, ಲಂಚ ತೆಗೆದುಕೊಳ್ಳಬಾರದು, ಪ್ರಾಮಾಣಿಕರಾಗಿರಬೇಕು. ರಾಜನು ಒಂದು ವೇಳೆ ಪ್ರಜೆಗಳಿಗೆ ಉಗ್ರದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗಿದರೆ ಮಂತ್ರಿಗಳು ಅದನ್ನು ಒಪ್ಪದೆ ರಾಜನನ್ನು ತಡೆದು ನಿಲ್ಲಿಸಲು ಮುಂದಾಗಬೇಕು. ರಾಜನನ್ನು ದ್ವೇಷಿಸದೆ ತಿರಸ್ಕರಿಸದಿರುವ ಗುಣಗಳಿರಬೇಕು. ಮುಂದಿನ ಪ್ರಶ್ನೆ, ಯಾವ 3 ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು, ಯಾಕೆ? ಉತ್ತರ, ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು, ಒಡೆಯನನ್ನು, ದೂಷಿಸುವ ಸೇವಕನನ್ನು ರಾಜನು ತ್ಯಜಿಸಬೇಕು. ಏಕೆಂದರೆ ರಾಜ ಈ 3 ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. 4ನೇ ಪ್ರಶ್ನೆ, ದೂತನು ಹೇಗಿರಬೇಕು? ಉತ್ತರ, ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿರಬೇಕು. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು, ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು. ಮುಂದಿನ ಪ್ರಶ್ನೆ 5. ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು? ಉತ್ತರ, ಸೇವಕರೆಲ್ಲರೂ ನಿರ್ಭಯವಾಗಿ ರಾಜನ ಬಳಿ ಬಂದು ನಿಲ್ಲುವಷ್ಟು ಸಲುಗೆ ಕೊಡಬಾರದು ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜುವಂತೆಯೂ ಮಾಡಬಾರದು. ಸೇವಕರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು, ಹೆಚ್ಚು ಅಂಜಿಸುವುದೂ ಸಲ್ಲದು. ಅವೆರಡರ ನಡುದಾರಿಯನ್ನು ರಾಜ ಕಾಯ್ದುಕೊಳ್ಳಬೇಕು. ಮುಂದಿನ ಪ್ರಶ್ನೆ, ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ? ಉತ್ತರ, ರಾಮನು ರಾಜನಾದವನ ಆದಾಯವು ವ್ಯಯಕ್ಕಿಂತ ಹೆಚ್ಚಿರಬೇಕು. ರಾಜ್ಯದ ಬೊಕ್ಕಸದಲ್ಲಿ ರಾಜನು ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗುವಂತಿರಬೇಕು. ಖಜಾನೆಯನ್ನು ಬರಿದುಗೊಳಿಸಬಾರದು. ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದೆಂದು ಭರತನಿಗೆ ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ಉತ್ತರ, ಶ್ರೀರಾಮನು ಭರತನಲ್ಲಿ ಅಯೋಧ್ಯೆಯ ಕುಶಲೋಪಾರಿ ವಿಚಾರಿಸಿ ಅಲ್ಲಿನ ಆಡಳಿತಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಭರತನ ಬಳಿ ಸ್ನೇಹಭಾವದಿಂದ ಕೇಳತೊಡಗುತ್ತಾನೆ. ರಾಜ್ಯವನ್ನು ಆಳತಕ್ಕವರಿಗೆ ಮಂತ್ರಾಲೋಚನೆ ಜಯಕ್ಕೆ ಎಷ್ಟು ಮುಖ್ಯ?
ರಾಜನಾದವನು ಹೇಗೆ ಹಗಲು ರಾತ್ರಿ ಎನ್ನದೇ ರಾಜನೀತಿಯ ಕರ್ತವ್ಯದ ಬಗ್ಗೆ ಆಲೋಚಿಸಬೇಕು. ಮಂತ್ರಾಲೋಚನೆ ಗೌಪ್ಯತೆ ಕಾಪಾಡುವುದನ್ನು ಪಂಡಿತರ ಕಾರ್ಯವೈಖರಿಯ ಬಗ್ಗೆ ತಿಳಿಸುವೆನು. ಉತ್ತಮರಾದ ಅಧಿಕಾರಿಗಳ ನೇಮಕ ಹಾಗೂ ಅವರ ಗುಣಗಳು ಮತ್ತು ಅವರನ್ನು ರಾಜನಾದವನು ನಡೆಸಿಕೊಳ್ಳುವ ಪರಿಯ ಬಗ್ಗೆ ತನ್ನ ಅನುಭವಗಳೊಂದಿಗೆ ಪ್ರಶ್ನಿಸುವವನು. ಸೇನಾ ನಾಯಕರಿಗೆ ಹೇಗೆ ಸನ್ಮಾನಿಸಬೇಕು ಮತ್ತು ಅದರ ಪರಿಣಾಮಗಳನ್ನು ಪ್ರಶ್ನಿಸುವನು. ದೇಶಕ್ಕೆ ಮಾರಕವಾಗುವ ಶತ್ರುಗಳ ಬಗ್ಗೆ, ಪ್ರಜೆಗಳನ್ನು ನಡೆಸಿಕೊಳ್ಳುವ ರೀತಿ, ಜೊತೆಗೆ ರಾಜ್ಯದ ಬೊಕ್ಕಸದ ನಿರ್ವಹಣೆಯ ಬಗ್ಗೆಯೂ ಭರತನಲ್ಲಿ ಕಳಕಳಿಯಿಂದ ಉಪದೇಶಿಸಿದನು. ಮುಂದಿನ ಪ್ರಶ್ನೆ, ರಾಜನಲ್ಲಿ ತಲೆದೋರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿರಿ. ಉತ್ತರ: ರಾಜನಲ್ಲಿ ತಲೆದೋರಬಹುದಾದ ದೋಷಗಳು 14. ಅವು ನಾಸ್ತಿಕ ಬುದ್ಧಿ, ಸುಳ್ಳು, ಸಿಟ್ಟು, ಅನವಧಾನ, ಚಟುವಟಿಕೆ ಇಲ್ಲದ ಕೆಲಸವನ್ನು ತಡ ಮಾಡುವುದು, ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು, ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು, ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ. ಇವೇ 14 ರಾಜದೋಷಗಳನ್ನು ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆ, ಈ ಮಾತುಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. ಅದರಲ್ಲಿ ಫಸ್ಟ್ ಕ್ವಶನ್ ಇತ್ತು, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಉತ್ತರ: ಫಸ್ಟ್ ಆಕಾರ ಅಂತ ಬರೀಬೇಕು. ಈ ಮೇಲಿನ ಮಾತನ್ನ ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಶ್ರೀರಾಮನು ತನ್ನ ತಮ್ಮನಾದ ಭರತನಿಗೆ ಹೇಳುವ ಮಾತಾಗಿದೆ. ಸಂದರ್ಭ: ಭರತನಿಗೆ ರಾಜ್ಯಾಡಳಿತ ವಿಷಯವನ್ನು ಬೋಧಿಸುತ್ತಾ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನು ನಿರ್ವಹಿಸುವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಪಂಡಿತ. ಅಂಥ ಪಂಡಿತರು ರಾಜನ ಆಸ್ಥಾನದಲ್ಲಿರಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಮೂರ್ಖರ ಸಂಖ್ಯೆ 1000ವಿರಲಿ, 10,000ವಿರಲಿ, ರಾಜನಿಗೆ ಸಹಾಯವಾಗುವುದು ಶೂರನು, ಮೇಧಾವಿಯೂ ಕಾರ್ಯದಕ್ಷನೂ ಆದ ಪಂಡಿತನೊಬ್ಬನೇ ಎಂಬುದು ಇದರ ಸ್ವಾರಸ್ಯ. ಮುಂದಿನ ಹೇಳಿಕೆ, ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ಉತ್ತರ: ಆಕಾರದಲ್ಲಿ ಬರೀಬೇಕು. ಈ ಮೇಲಿನ ಮಾತನ್ನ ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಶ್ರೀರಾಮನು ಭರತನಿಗೆ ಹೇಳಿದನು. ಸಂದರ್ಭ: ಶ್ರೀರಾಮನು ರಾಜ್ಯದ ಆಡಳಿತಕ್ಕಾಗಿ ಉತ್ತಮ, ದಕ್ಷ, ಕಾರ್ಯಶೀಲರಾದ ಅಧಿಕಾರಿಗಳ ನೇಮಕದ ಬಗ್ಗೆ ಮಾತನಾಡುತ್ತಾ ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು, ಅಲ್ಲದೆ ಇನ್ನೂ ಹಲವಾರು ಗುಣಗಳನ್ನು ಹೊಂದಿರಬೇಕೆಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಇಲ್ಲಿ ಅಧಿಕಾರಿಗಳ ನೇಮಕದಲ್ಲಿ ರಾಜನು ಗುರುತಿಸಬಹುದಾದ ಗುಣಗಳ ಬಗ್ಗೆ ತಿಳಿಸಲಾಗಿದೆ. ಮುಂದಿನ ಹೇಳಿಕೆ ಇತ್ತು, ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು. ಉತ್ತರದಲ್ಲಿ ಆಕಾರ ಬರೀಬೇಕು. ಈ ಮೇಲಿನ ಮಾತನ್ನ ಡಾಕ್ಟರ್ ಎನ್ ರಂಗನಾಥ ಶರ್ಮಾರ ಶ್ರೀ ಮಧ್ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆರಿಸಿದ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಶ್ರೀರಾಮನು ತನ್ನ ತಮ್ಮನಾದ ಭರತನಿಗೆ ಹೇಳುವ ಮಾತಾಗಿದೆ. ಸಂದರ್ಭ: ರಾಜನಲ್ಲಿ ಸಂಭವಿಸಬಹುದಾದ 14 ದೋಷಗಳನ್ನು ವಿವರಿಸುತ್ತಾ ಈ 14 ರಾಜದೋಷಗಳಿಗೆ ಅವಕಾಶವನ್ನು ಕೊಡಬೇಡವೆಂದು ಬುದ್ಧಿವಾದವನ್ನು ಹೇಳುವ ಸಂದರ್ಭದಲ್ಲಿ ಈ ವಿವೇಕದ ನುಡಿಗಳು ಬಂದಿವೆ. ಸ್ವಾರಸ್ಯ: ಇಲ್ಲಿ ರಾಮನು ಪಡೆದಿದ್ದ ಅನುಭವವೂ ಇಲ್ಲ ಅವನ ಮಾತಿನಲ್ಲಿ ಪ್ರತಿಫಲಿಸುತ್ತಿದೆ. ಭಾಷಾಭ್ಯಾಸ: ಈ ಕೆಳಗಿನ ಪದಗಳ ವಚನ ಬದಲಿಸಿ ಬರೆಯಿರಿ. ಮಾದರಿ ಇದೆ. ದೂತ, ದೂತರು, ಅಮಾತ್ಯ, ಅಮಾತ್ಯರು, ಪ್ರಶ್ನೆ, ಪ್ರಶ್ನೆಗಳು, ಧನುರ್ಧಾರಿಗಳು, ಧನುರ್ಧಾರಿ, ಮೌಲ್ಯ, ಮೌಲ್ಯಗಳು, ಬಹುಮಾನಗಳು, ಬಹುಮಾನ. ಮುಂದೆ ಇತ್ತು, ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಕೃಶ ಅಂತ ಇದೆ. ಶಬರಿಯು ರಾಮನಿಗಾಗಿ ಕಾದು ಕಾದು ಕೃಶಳಾಗಿದ್ದಳು. ನಿದ್ರಾವಶ: ಕನ್ನಮ್ಮನನ್ನು ತೊಟ್ಟಿಲಲ್ಲಿ ನಿದ್ರಾವಶವಾಗಿದೆ. ಏರ್ಪಾಡು: ಮನೆಯಲ್ಲಿ ನಡೆಯುವ ಕಾರ್ಯಕ್ರಮಗಳು ಮೊದಲೇ ಏರ್ಪಾಡು ಮಾಡಿಕೊಳ್ಳಲಾಗಿರುತ್ತದೆ. ಚಾಪಲ್ಯ: ವಯಸ್ಸಾದವರಿಗೆ ಶಕ್ತಿ ಇಲ್ಲದಿದ್ದರೂ ಏನಾದರೂ ಮಾಡಬೇಕೆಂಬ ಚಾಪಲ್ಯ ಹೆಚ್ಚು. ಜ್ಞಾತಿ: ಜೀವನದಲ್ಲಿ ಜ್ಞಾತಿಗಳಿಂದ ಕಲಿಯಬೇಕಾದದ್ದು ಅಪಾರ. ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ನಡೆಯುತ್ತಿದೆ ಎಂಬುದನ್ನು ಅಂತ ಇದೆ, ಇದನ್ನು ಬಿಡಿಸಿ ಬರೆದಾಗ ನಡೆಯುತ್ತಿದೆ ಪ್ಲಸ್ ಎಂಬುದನ್ನು. ಯಗಿರ್ ಆಗಮ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಜಾವದಲ್ಲಿದ್ದು ಅಂತ ಇದೆ, ಜಾವದಲ್ಲಿ ಪ್ಲಸ್ ಎದ್ದು ಲೋಪಸಂಧಿ.
ದರ್ಶನವನ್ನು ದರ್ಶನ ಪ್ಲಸ್ ಅನ್ನು ದರ್ಶನವನ್ನು ಆಗಮ ಸಂಧಿ ವಕಾರ ಆಗಿದೆ. ನಿರ್ದಯವಾಗಿ ಎಸ್ ನಿರ್ದಯ ಪ್ಲಸ್ ಆಗಿ ಆಗಮ ಸಂಧಿ ಅಂತಕ್ಕಂಥದ್ದಾಗ್ತದೆ. ಕಣ್ಣಿಟ್ಟರು ಇದೆ, ಕಣ್ಣು ಪ್ಲಸ್ ಇಟ್ಟರು ಕಣ್ಣಿಟ್ಟರು ಲೋಪಸಂಧಿ. ಸೊ ಗಾದೆ ಮಾತನ್ನು ವಿಸ್ತರಿಸಿ ಬರಲಿಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಇದೆ. ಉತ್ತರ ನೋಡುವ. ಗಾದೆಗಳ ಆಂತರ್ಯವನ್ನು ತಿಳಿದವನಿಗೆ ಬೇರೆ ಗ್ರಂಥಗಳ ಅವಲೋಕನ ಅವಶ್ಯಕತೆ ಇಲ್ಲ. ಅಂತಹ ಶ್ರೇಷ್ಠ ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಸಹ ಒಂದು. ಮಾನವ ಜೀವನದಲ್ಲಿ ಕೆಲವು ಅಮೂಲ್ಯ ಅಂಶಗಳಿವೆ. ಅವುಗಳಲ್ಲಿ ಗೌರವವೂ ಒಂದು. ಸಜ್ಜನರೆನಿಸಿದವರು ಗೌರವಕ್ಕೆ ಪಾತ್ರರಾಗುತ್ತಾರೆ. ವ್ಯಕ್ತಿಗಳು ನಡೆದುದೇ ದಾರಿ ಎಂದು ಎಲ್ಲರೂ ಬಲ್ಲರು. ಅವರು ಬದುಕಿನಲ್ಲಿ ಗಳಿಸಿ ಉಳಿಸುವುದನ್ನು ಪರಿಶೀಲಿಸಿ ನೋಡಿದರೆ ಅವರ ಘನತೆಯ ಅರಿವಾಗುತ್ತದೆ. ಅಂಥವರಿಗೆ ಅಹಂಕಾರವಿರುವುದಿಲ್ಲ. ತಂದೆ ಸಂಪಾದಿಸಿಟ್ಟ ಹಣ, ಯೌವನ, ರೂಪ, ಅಧಿಕಾರ ಇವೆಲ್ಲವನ್ನು ಬಳಸಿದಾಗ ಮಾನವ ಅವನತಿ ಹೊಂದುತ್ತಾನೆ. ಇವುಗಳಲ್ಲಿ ಒಂದೊಂದು ಅವನನ್ನು ಗರ್ವಿಷ್ಠನನ್ನಾಗಿ ಮಾಡುತ್ತವೆ. ಅಹಂಕಾರಿಯಾದವನು ಸದಾ ತನ್ನ ಬಗ್ಗೆ ಗುಣಗಾಡುತ್ತಾ ಇರುತ್ತಾನೆ. ಆದರೆ ಸಕಲ ಗುಣ ಪರಿಪೂರ್ಣನಾದವನು ಅಹಂಕಾರದಿಂದ ಮೆರೆಯುವುದಿಲ್ಲ. ಅಪರಿಪೂರ್ಣ ಜ್ಞಾನವುಳ್ಳವನು ಯಾವಾಗಲೂ ತನ್ನಲ್ಲಿಲ್ಲದ ಗುಣಗಳನ್ನು ವೈಭವೀಕರಿಸಿ ಹೇಳುತ್ತಾನೆ. ಉದಾಹರಣೆಗೆ, ತುಂಬಿದ ಕೊಡದಲ್ಲಿರುವ ನೀರು ತುಳುಕುವುದಿಲ್ಲ. ಅರ್ಧ ತುಂಬಿದ ಕೊಡದ ನೀರು ಯಾವಾಗಲೂ ತುಳುಕುತ್ತಾ ಶಬ್ದ ಮಾಡುತ್ತದೆ. ಆದ್ದರಿಂದ ಗರ್ವ ಪಡದೆ ಸಜ್ಜನಾಗಿ ಬಾಳುವುದು ಮುಖ್ಯ. ಇನ್ನೊಂದು ಗಾದೆ ಮಾತು ಕೊಟ್ಟಿದ್ದಾರೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಇದೆ. ಸೊ ಉತ್ತರ ನೋಡುವ. ಎಸ್, ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹೊಳೆಯುವುದೆಲ್ಲ ಚಿನ್ನವಲ್ಲ. ಮೇಲ್ನೋಟದಿಂದಲೇ ಯಾವುದೋ ವಸ್ತುವಿನ ಸ್ಥಿತಿಯನ್ನು ತಿಳಿಯಲಾಗದು ಎಂಬುದೇ ಮೇಲಿನ ಗಾದೆಯ ಅರ್ಥವಾಗಿದೆ. ಇಂದಿನ ಹೋರಾಟದ ಬದುಕಿನಲ್ಲಿ ಮೋಸ ಅಲ್ಲಲ್ಲಿ ಕಾಣಸಿಗುತ್ತದೆ. ಒಂದು ಉತ್ತಮ ಕಂಪನಿ ಹೆಸರನ್ನು ಬಳಸಿ ಅದೇ ರೀತಿಯ ವಸ್ತುಗಳನ್ನು ಮಾರಾಟಕ್ಕೆ ತರುವುದು. ಕೆಲವರು ತಮ್ಮ ಹಿತೈಷಿಗಳ ಹಾಗೆ ಹತ್ತಿರವಾಗುತ್ತಾರೆ. ನಾವು ನಂಬುತ್ತೇವೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ನಮ್ಮ ಮನೆಯ ವಸ್ತುಗಳನ್ನು ಕೊಳ್ಳೆ ಹೊಡೆಯುತ್ತಾರೆ. ಹಿತಕರವಾಗಿ ಮಾತನಾಡಿದ ವ್ಯಕ್ತಿಯನ್ನ ಒಳ್ಳೆಯವನೆಂದು ನಂಬಬಾರದು. ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಬಲ್ಲವರಾರು. ಹೊರನೋಟದಿಂದ ನಿರ್ಣಯಕ್ಕೆ ಬಾರದೆ ಒಳಗುಣವನ್ನ ಅರಿಯಬೇಕು. ದೂರದ ಬೆಟ್ಟ ನುಣ್ಣಂಗೆ